ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಶುಕ್ರವಾರ ಬೆಳಗ್ಗೆ ಒಂದು 8:30 ಆಗಿದೆ. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯೋಗ ಮುಗಿಸ್ಕೊಂಡು ಬಂದೆ, ಬಟ್ ಮಸಲ್ ಕ್ಯಾಚ್ ಆಗಿಬಿಟ್ಟಿದೆ. ನನಗೆ ಎಷ್ಟು ನೋವ್ತಾ ಇದೆ ಅಂದರೆ ಒಂಥರ ಹಿಡಿತಾ ಇದೆ, ಹಿಡ್ಕೊಂಬಿಟ್ಟಿದೆ, ಚುಚ್ತಾ ಇದೆ. ಒಂದು 75% ಕ್ಲಾಸ್ ಮುಗ್ದಿತ್ತು, ಇನ್ನೊಂದು 25% ಇತ್ತು. ಆವಾಗ ಸ್ವಲ್ಪ ಮಸಲ್ ಕ್ಯಾಚ್ ಆದಂಗೆ ಆಯಿತು. ಒಂದು 2 ಡೇಸಿಂದ ಒಂಚೂರು ಕೆಲಸ ಜಾಸ್ತಿ ಆಯ್ತಲ್ಲ, ಮೋಸ್ಟ್ಲಿ ಅದಕ್ಕೆ ಹಂಗೆ ಆಗಿರ್ಬೋದು. ಅದೇ ಕ್ಲೀನಿಂಗ್ ಅದು ಇದೆಲ್ಲ. ಇವತ್ತೇನು ಕ್ಲೀನಿಂಗ್ ಇಲ್ಲ. ಇವತ್ತು ನೀಟಾಗಿ ಪೂಜೆ ಮಾಡಿಕೊಂಡು ಆರಾಮಾಗಿ ಸ್ವಲ್ಪ ಇವತ್ತು ರೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗಾಗತ್ತೆ ಅಂತ. ರೆಸ್ಟ್ ಅಂತೂ ಮಾಡೋಕ್ಕಾಗಲ್ಲ, ಏನಾದರೂ ಒಂದು ಸಣ್ಣ ಪುಟ್ಟ ಕೆಲಸಗಳಿದ್ದೇ ಇರುತ್ತೆ. ಅದನ್ನು ಉಳಿಸಿರ್ತೀನಲ್ಲ, ಅದನ್ನೆಲ್ಲ ಕಂಪ್ಲೀಟ್ ಮಾಡಬೇಕು. ಕರ್ಟನ್ಗಳು ಹಾಕಬೇಕು, ಇನ್ನೂ ಒಂದಷ್ಟು ಕೆಲಸಗಳಿದೆ ನೆನೆಸ್ಕೊಂಡ್ರೆ. ಬೇಸಿಕ್ಕಾಗಿ ಮೇನ್ ಕ್ಲೀನಿಂಗ್ ಎಲ್ಲ ಮುಗ್ದಿದೆ. ಓಕೆ, ಇವಾಗ ಒಂಚೂರು ಮಾಡಿಕೊಂಡು ರಂಗೋಲಿ ಹಾಕೋಗಿರಲಿಲ್ಲ. ಸೊ ರಂಗೋಲಿ ಒಂಚೂರು ಹಾಕ್ಬಿಟ್ಟು ತಿಂಡಿ ಮಾಡಬೇಕು. ಏನು ತಿಂಡಿ ಇವತ್ತು? ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ಇದ್ದೀನಿ. ಮಾವಿನಕಾಯಿ ಚಿತ್ರಾನ್ನ ಮಾಡಿ ಸಾರಿದೆ, ನುಗ್ಗೆಕಾಯಿ ಸಾರು ರಾತ್ರಿದು. ಅದಕ್ಕೆ ಅನಿಲ್ಗೆ ಒಂದು ಮುದ್ದೆ ಮಾಡಬೇಕು. ಇನ್ನು ಮಧ್ಯಾಹ್ನಕ್ಕೆ ಏನಾದ್ರು ಮಾಡಬೇಕು ಅಡುಗೆ. ಸಾರಿದ್ದರೆ ನುಗ್ಗೆಕಾಯಿ ಸಾರು ರಾತ್ರಿದೆ, ಮಧ್ಯಾಹ್ನಕ್ಕೆ ಅದೇ ಆಗುತ್ತೆ. ಮತ್ತು ಇನ್ನು ಸಾಯಂಕಾಲ ಮಾಡ್ತೀನಿ. ಇಲ್ಲ ಏನಾದರೂ ಉಳಿಲಿಲ್ಲ ಅಂತ ಅಂದರೆ ಮಧ್ಯಾಹ್ನಕ್ಕೆ ಸಾರು ಮಾಡಬೇಕು. ನೋಡೋಣ ಹೆಂಗಾಗುತ್ತೆ ಅಂತ. ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂಥೇಳಿ ನಿನ್ನೆನೇ ವ್ಲಾಗ್ನ ಪೋಸ್ಟ್ ಮಾಡಬೇಕಾಗಿತ್ತು, ಬಟ್ ಮಾಡೋಕ್ಕಾಗಲಿಲ್ಲ. ಇವತ್ತು ಪೋಸ್ಟ್ ಮಾಡ್ತೀನಿ. ಓಕೆ, ವಿಡಿಯೋ ಎಲ್ಲ ರೆಡಿ ಇದೆ, ಬಟ್ ಅದು ಟೆಕ್ನಿಕಲ್ ಇರೋದ್ರಿಂದ ಏನೋ ಅಪ್ಲೋಡೇ ಆಗ್ತಾಯಿಲ್ಲ. ಎಷ್ಟು ಟ್ರೈ ಮಾಡ್ತಾಯಿದ್ದೀನಿ, ತುಂಬ ಟೈಮ್ ತೊಗೊತಾ ಇದೆ, ಆಗ್ತಾನೇ ಇಲ್ಲ. ಓಕೆ, ನೋಡೋಣ. ಇವತ್ತಾದರೂ ಟ್ರೈ ಮಾಡಿ ಇವತ್ತಾದಷ್ಟು ವ್ಲಾಗ್ನ ಪೋಸ್ಟ್ ಮಾಡ್ತೀನಿ. ಒಂದೊಂದು ಸರಿ ಹಿಂಗೆ ಆಗ್ಬಿಡುತ್ತೆ, ವ್ಲಾಗೆಲ್ಲ ರೆಡಿ ಇದ್ರೂ ಪೋಸ್ಟ್ ಮಾಡೋದಕ್ಕಾಗಲ್ಲ. ಒಂದೊಂದು ಸರಿ ನಾವು ಫ್ರೀಯಾಗಿರ್ತೀವಿ, ವ್ಲಾಗ್ ಅಪ್ಲೋಡ್ ಮಾಡೋಕ್ಕೆ ವ್ಲಾಗೇ ಇರೋದಿಲ್ಲ. ಈ ಥರ ಆಗುತ್ತೆ. ಓಕೆ, ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಬನ್ನಿ. ಮೊದಲನೇದಾಗಿ ಮಾವಿನಕಾಯಿ ಚಿತ್ರಾನ್ನ ಮಾಡಲಿಕ್ಕೆ ನಾನಿಲ್ಲಿ ಮಾವಿನಕಾಯಿನ ತುರ್ಕೊಳ್ತಾ ಇದ್ದೀನಿ. ಒಂದು ಮಾವಿನಕಾಯಿ ತೊಗೊಂಡಿದ್ದೀನಿ. ಇದು ತೋತಾಪುರಿ ಮಾವಿನಕಾಯಿ ಅಥವಾ ಆಮಿನಕಾಯಿ, ಗಿಳಿಮೂತಿ ಮಾವಿನಕಾಯಿ ಅಂತೆಲ್ಲ ಕರೀತಾರೆ. ಅದೇ ಮಾವಿನಕಾಯಿನ ತೊಗೊಂಡಿರುವಂಥದ್ದು ಚಿತ್ರಾನ್ನಕ್ಕೆ. ಇದು ಸ್ವಲ್ಪ ಹುಳಿ ಕಮ್ಮಿ ಇರುತ್ತೆ, ಹಾಗೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ಹಾಗೆಯೇ ಉಪ್ಪು ಖಾರ ಹಾಕ್ಕೊಂಡು ತಿನ್ನಲಿಕ್ಕೆ ಎಲ್ಲ ಚೆನ್ನಾಗಿರುತ್ತೆ. ಈ ಮಾವಿನಕಾಯಿ ಚೆನ್ನಾಗಿರುತ್ತೆ, ಇಷ್ಟ ಆಗುತ್ತೆ. ಆದರೆ ಇದು ಹಣ್ಣಿಗಿಂತ ಇದು ಕಾಯಿ ಇದ್ದಾಗಲೇ ತಿನ್ನೋಕ್ಕೆ ಚೆಂದ. ಇದನ್ನು ಚೆನ್ನಾಗಿ ತುರ್ಕೊಂಡು ಇಟ್ಕೋಬೇಕು. ಹಾಗೆಯೇ ಈರುಳ್ಳಿ, ಹಸಿಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿ ಇಷ್ಟನ್ನು ಕೂಡ ತೊಗೊಂಡಿದ್ದೀನಿ. ಇದಕ್ಕೆ ನಿಂಬೆಹಣ್ಣಿನ ಅವಶ್ಯಕತೆ ಇಲ್ಲ. ಮಾವಿನಕಾಯಲ್ಲಿ ಏನು ಹುಳಿ ಇರುತ್ತೆ ಅದೇ ಸಾಕಾಗುತ್ತೆ. ಹಾಗೆಯೇ ಒಂದು ಸ್ವಲ್ಪ ತುರಿದಿರೋ ಮಾವಿನಕಾಯಿನ ಎತ್ತಿಟ್ಕೊಂಡು ಅನ್ನ ಎಲ್ಲ ಕಲಸಿದ ಮೇಲೆ ಹಾಕಿದ್ರೆ ಒಂಥರ ಟೇಸ್ಟು ಎನ್ಹಾನ್ಸ್ ಆಗುತ್ತೆ. ಬಟ್ ನಾನಿಲ್ಲಿ ಮರೆತುಬಿಟ್ಟು ಅಷ್ಟು ಏನು ತುರಿದಿದ್ನಲ್ಲ ಅದಷ್ಟು ಒಗ್ಗರಣೆಗೆ ಹಾಕಿಬಿಟ್ಟೆ. ಬಟ್ ಒಂದು ಸ್ವಲ್ಪ ಎತ್ತಿಟ್ಕೊಂಡ್ರೆ ಮೇಲೆ ಹಾಕಿದ್ರೆ ಚೆನ್ನಾಗಿರುತ್ತೆ, ರುಚಿ ಚೆನ್ನಾಗಿರುತ್ತೆ ಅದು. ಇವಾಗ ಈ ಕಡೆ ಒಂದು ಬಾಣಲಿಗೆ ಒಂದು 2 ಚಮಚದಷ್ಟು ಎಣ್ಣೆ, ಒಂದು ಸ್ವಲ್ಪ ಸಾಸಿವೆ ಒಗ್ಗರಣೆಗೆ, ಹಾಗೆಯೇ ಕಡಲೆಬೇಳೆ, ಒಂದು ಸ್ವಲ್ಪ ಉದ್ದಿನಬೇಳೆ, ಹಾಗೆಯೇ ಕಡಲೆ ಬೀಜ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದ ನಂತರ ಇದಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು ಇಷ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಕರಿಬೇವು ಫಸ್ಟೇ ಹಾಕೋದಿದ್ರೆ ಹಾಕ್ಬೋದು. ನಾನು ತುಂಬ ಜಾಸ್ತಿ ಸಿಡಿಯುತ್ತೆ ಅಂತ ಹೇಳಿ ಕರಿಬೇವನ್ನ ಆಮೇಲೆ ಹಾಕ್ತಾಯಿದ್ದೀನಿ. ಅದಾದ ನಂತರ ಅದು ಚೆನ್ನಾಗಿ ಬೆಂದಾದಮೇಲೆ ನಾವೇನು ತುರಿದಿಟ್ಕೊಂಡಿರುವಂಥ ಮಾವಿನಕಾಯಿ ಇತ್ತು ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಅದನ್ನು ಸೇರಿಸ್ಕೊಂಡು ಒಂದು ಸರಿ ಕೈ ಆಡಿಸ್ಬಿಟ್ಟು 1-2 ಸರಿ ಅದಾದಮೇಲೆ ಅದಕ್ಕೆ ಅರಿಶಿನ ಪುಡಿ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ, ಹಾಗೆಯೇ ಉಪ್ಪು ರುಚಿಗೆ ತಕ್ಕಷ್ಟು ಇಷ್ಟನ್ನು ಸೇರಿಸ್ಕೊಂಡು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡ್ರೆ ಮಾವಿನಕಾಯಿ ಚಿತ್ರಾನ್ನದ ಗೊಜ್ಜು ರೆಡಿ ಆಗುತ್ತೆ. ಅದಾದಮೇಲೆ ಅನ್ನ ಮಾಡಿಕೊಂಡು ಅನ್ನದ ಜೊತೆ ಮಿಕ್ಸ್ ಮಾಡಿಕೊಂಡ್ರೆ ಸಖತ್ತಾಗಿರುವಂಥ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಗುತ್ತೆ. ಯುಗಾದಿ ಹಬ್ಬಕ್ಕೆ ವಿಶೇಷವಾಗಿ ಮಾಡುವಂಥದ್ದು ಸೀಸನ್ ಆಗಿರೋದ್ರಿಂದ, ಅಂದರೆ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಯುಗಾದಿ ಹಬ್ಬಕ್ಕೆ ವಿಶೇಷವಾಗಿ ಮಾವಿನಕಾಯಿ ಚಿತ್ರಾನ್ನ, ಮಾವಿನಕಾಯ್ದು ಎಳ್ಳು ಬೆಲ್ಲ ಎಲ್ಲ ಮಾಡ್ತಾರೆ, ಚೆನ್ನಾಗಿರುತ್ತೆ. ನೀರು ಥರ ಎಳ್ಳು ಬೆಲ್ಲ ಎಲ್ಲ ಮಾಡ್ತಾರೆ. ಹಾಗೆಯೇ ಮಾವಿನಕಾಯಿ ಹೊಸದಾಗಿ ಬರೋದಲ್ವ ಇವಾಗ, ಅಂದರೆ ಚೈತ್ರ ಮಾಸದ ಮೊದಲನೇ ದಿನ ನಾವು ಯುಗಾದಿನ ಸೆಲೆಬ್ರೇಟ್ ಮಾಡುವಂಥದ್ದು. ಹಾಗಾಗಿ ಹೊಸ ವರ್ಷ ಇದು, ನಮಗೆ ಹೊಸ ತಿಂಗಳು. ಅಂದರೆ ನಮ್ಮ ಒಂದು ಹಿಂದೂ ಕ್ಯಾಲೆಂಡರ್ ಪ್ರಕಾರ ಚೈತ್ರ, ವೈಶಾಖ ಈ ರೀತಿ ಶುರುವಾಗೋದ್ರಿಂದ ಚೈತ್ರ ಮಾಸದ ಮೊದಲನೇ ದಿನ
ನಾವು ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡುವಂಥದ್ದು. ಇನ್ನು ಆಯಾ ಸೀಸನ್ಗೆ ತಕ್ಕಂತೆ ಬರುವಂಥ ವೆಜಿಟೇಬಲ್ಸ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು ಯೂಸ್ ಮಾಡಿಕೊಂಡು ಅಡುಗೆ ಮಾಡುವಂಥದ್ದು ಆಗಿಂದನೂ ಬಂದಿದೆ. ಈಗಲೂ ಕೂಡ ಅದು ನಡ್ಕೊಂಡು ಹೋಗ್ತಾ ಇದೆ. ಇವಾಗ ಇಲ್ಲಿ ಗೊಜ್ಜು ರೆಡಿ ಆಗಿದೆ. ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ. ಗೊಜ್ಜು ರೆಡಿ ಆಯಿತು. ಇದಾದಮೇಲೆ ಅನ್ನ ಕೂಡ ಆಲ್ರೆಡಿ ನಾನು ಇಟ್ಟಿದ್ದೆ. ಗೊಜ್ಜು ಮಾಡೋಕ್ಕೆ ಮುಂಚೆನೇ ಅನ್ನಕ್ಕೆ ಇಟ್ಬಿಟ್ಟೆ ಗೊಜ್ಜನ್ನ ರೆಡಿ ಮಾಡ್ಕೊಳ್ತಾ ಇದ್ದೆ. ಅನ್ನ ಕೂಡ ರೆಡಿ ಆದಮೇಲೆ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಗೊಜ್ಜನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಖತ್ತಾಗಿರುವಂಥ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ, ರುಚಿಯಾಗಿರುತ್ತೆ. ಯುಗಾದಿ ಹಬ್ಬಕ್ಕೆ ವಿಶೇಷವಾಗಿ ಮಾಡ್ಕೊಳ್ಳಿ. ಹಾಗಾಗಿ ಇದು ಯುಗಾದಿ ಹಬ್ಬದ ದಿನವೇ ಬರ್ತಾಯಿದೆ ವ್ಲಾಗು. ನಾನು ನಿನ್ನೆನೇ ಹಾಕಬೇಕಾಗಿತ್ತು, ಆದರೆ ನಿನ್ನೆ ಬೇರೆ ವಿಡಿಯೋ ಹಾಕಿದ್ದೆ. ಅಂದರೆ ಅದು ಮಿಸ್ಟೇಕಾಗಿ ಬೇರೆ ವಿಡಿಯೋ ಅಪ್ಲೋಡ್ ಮಾಡಿಬಿಟ್ಟಿದ್ದೆ. ಅದಕ್ಕಿಂತ ಹಿಂದೆ ಸ್ವಲ್ಪ ಅರ್ಧ ವಿಡಿಯೋ ಅಪ್ಲೋಡ್ ಮಾಡಿಬಿಟ್ಟಿದ್ದೆ. ಅದಾದಮೇಲೆ ಸರಿ ಮಾಡಿಕೊಂಡು ಕರೆಕ್ಟಾಗಿರೋ ವಿಡಿಯೋನ ಅಪ್ಲೋಡ್ ಮಾಡಿದೆ. ಹಾಗಾಗಿ ಈ ವಿಡಿಯೋನ ಹಬ್ಬದ ದಿನವೇ ಪೋಸ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಹೋಳಿಗೆ ಕೂಡ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಗೋಧಿ ಹಿಟ್ಟಲ್ಲಿ ಹೋಳಿಗೆದು ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ. ಮಾವಿನಕಾಯಿ ಚಿತ್ರಾನ್ನ ತಿನ್ನಪ್ಪ. ನಿನಗೆ ಯಾರಪ್ಪ ಬೇಡ ಅಂದಿರೋದು? ಚೆನ್ನಾಗಿದೆಯಾ? ಚಿತ್ರಾನ್ನ ಹಾಕೊಡ್ಲಾ? ಚಪಾತಿ ತಿಂತೀಯಾ? ಚಪಾತಿಗೆ ಏನು ಗೊಜ್ಜು ಇಲ್ಲ, ಸಾರಿದೆ. ನುಗ್ಗೆಕಾಯಿ ಬೇಳೆ ಸಾರು. ಚಿತ್ರಾನ್ನ ಹಾಕೊಡ್ಲಾ? ಕೈ ತೊಳ್ಕೊಬೇಕು. ಸ್ಪೂನಲ್ಲಿ ತಿನ್ನೋದಿದ್ರು ಕೂಡ ಕೈ ತೊಳ್ಕೊಬೇಕು. ಮಾವಿನಕಾಯಿ ಉಪ್ಪಿನಕಾಯಿ ಜೊತೆಗೆ ಮಾವಿನಕಾಯಿ ಚಿತ್ರಾನ್ನ. ತಟ್ಟೆ ಬೀಳಿಸ್ಬಿಟ್ಟೆ, ಹುಷಾರು. ಎಕ್ಸ್ಪ್ರೆಷನ್ ಕೊಡಕ್ಕೆ ಹೋಗಿ. ಏನು ಕೃಷ್ಣ? ಓನು ಕೃಷ್ಣ, ಓನು ಕೃಷ್ಣ. ಹೊಟ್ಟೆ ಹಸಿತಿದೆ, ಹೊಟ್ಟೆ ಹಸಿತಿದೆ. ಬರೀ ಇದು ಮಾಡೋದು ಬೀಳ್ಸೋದು, ಇದು ಮಾಡೋದು ಬೀಳ್ಸೋದು ನಮ್ಮ ಕೃಷ್ಣನ ಕೆಲಸ. ಇದೇ ಕೆಲಸ ಮಾಡ್ತಾ ಇದ್ದಾನೆ. ಚಿಕ್ಕ ಮಗು ಆಗಿದೆ ನಾನು. ಇವಾಗ ನಾನಿಲ್ಲಿ ಗೋಧಿ ಹಿಟ್ಟಲ್ಲಿ ಹೋಳಿಗೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯುಗಾದಿ ಹಬ್ಬಕ್ಕೆ ವಿಶೇಷವಾಗಿ ಹೋಳಿಗೆ ಎಲ್ಲರ ಮನೆಯಲ್ಲೂ ಮಾಡೋ ಅಂಥದ್ದು. ಒಬ್ಬಟ್ಟು, ನಾರ್ಮಲ್ ಒಬ್ಬಟ್ಟು ಕೂಡ ಇದೇ ರೀತಿ ಮೈದಾ ಹಿಟ್ಟಲ್ಲಿ ಮಾಡ್ಬೋದು. ನಾನಿವತ್ತು ಫಸ್ಟ್ ಟೈಮ್ ನೋಡೋಣ, ಟ್ರೈ ಮಾಡೋಣ ಗೋಧಿ ಹಿಟ್ಟಲ್ಲಿ ಅಂತ ಹೇಳಿ ಟ್ರೈ ಮಾಡಿದೆ. ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹೆಲ್ಪ್ ಆಗ್ಬೋದು ಯಾರಿಗಾದರೂ ಮೈದಾ ತಿಂದೇ ಇರೋರಿಗೆ ಹೆಲ್ಪ್ ಆಗ್ಬೋದು. ಹಾಗೆ ಮೈದಾ ಹಿಟ್ಟಲ್ಲಿ ಕೂಡ ಇದೇ ಥರನೇ ಮಾಡ್ಕೊಳ್ಳೋವಂಥದ್ದು. ಮೊದಲನೇದಾಗಿ 1-2 ಕಪ್ಪಷ್ಟು ಹಿಟ್ಟನ್ನ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಅರಿಶಿನ ಪುಡಿ ತೊಗೊಂಡಿದ್ದೀನಿ. ಅಂದರೆ ಹೋಳಿಗೆ ಅರಿಶಿನ ಕಲರ್ ಬರಬೇಕಲ್ವ, ಹಾಗಾಗಿ ಒಂದು ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊಂಡು ಅದಕ್ಕೆ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೀರನ್ನ ಸೇರಿಸ್ಕೊಂಡು ಇದೊಂದು ಸ್ವಲ್ಪ ತೆಳುವಾಗಿರಬೇಕು. ನಾವು ಮಾಮೂಲಿ ಏನು ಇದಕ್ಕೆ ಚಪಾತಿಗೆ ಮಾಡ್ಕೊಳ್ತೀವಿ ಆ ಥರ ಇರಬಾರ್ದು, ಅದಕ್ಕಿಂತ ತೆಳುವಾಗಿರಬೇಕು. ಚೆನ್ನಾಗೇ ಬಂದಿತ್ತು ಗೋಧಿ ಹಿಟ್ಟಿಂದು ಕೂಡ, ಆದರೆ ಸಿಹಿ ಕಡಿಮೆ ಆಗಿತ್ತು. ನಾವು ಬೇಳೆಗೆ ಎಷ್ಟು ತೊಗೊಳ್ತೀವೋ ಅಷ್ಟೇ ಬೆಲ್ಲನ ತೊಗೋಬೇಕು. ನಾನು ಒಂದು ಸ್ವಲ್ಪ ಕಮ್ಮಿ ತೊಗೊಂಡ್ಬಿಟ್ಟಿದ್ದೆ ಬೆಲ್ಲನ, ಹಾಗಾಗಿ ಅದು ಸ್ವಲ್ಪ ಬೆಲ್ಲ ಕಡಿಮೆ ಅಂತ ಅನ್ನಿಸ್ತಾಯಿತ್ತು, ಸಿಹಿ ಕಡಿಮೆ ಅಂತ ಅನ್ನಿಸ್ತಾಯಿತ್ತು ಅಷ್ಟೇ. ಅಷ್ಟು ಬಿಟ್ಟರೆ ನಾರ್ಮಲಿ ಹೋಳಿಗೆ ತುಂಬಾ ಚೆನ್ನಾಗಿ ಬಂದಿತ್ತು. ಸೇಮ್ ಮೈದಾ ಹಿಟ್ಟು ಹೆಂಗೆ ಬರುತ್ತೋ ಅದೇ ಥರನೇ ಗೋಧಿ ಹಿಟ್ಟು ಕೂಡ. ಇದಕ್ಕೆ ಸ್ವಲ್ಪ ಚಿರೋಟಿ ರವೆ 1 ಚಮಚ 2 ಚಮಚದಷ್ಟು ಚಿರೋಟಿ ರವೆನ ಮಿಕ್ಸ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಮೈದಾ ಹಿಟ್ಟಿಗಾದರೂ ಅಷ್ಟೇ, ಗೋಧಿ ಹಿಟ್ಟಿಗಾದರೂ ಅಷ್ಟೇ 1 ಚಮಚ ಅಥವಾ 2 ಚಮಚದಷ್ಟು ಚಿರೋಟಿ ರವೆನ ಮಿಕ್ಸ್ ಮಾಡ್ಕೊಳ್ಳಿ ಹಿಟ್ಟು ಕಲಿಸುವಾಗ. ಆವಾಗ ಉಬ್ಬಿ ಬರುತ್ತೆ, ಹಾಗೆಯೇ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಹೂರಣ ಮತ್ತು ಇದ್ರ ಜೊತೆಗೆ ಚೆನ್ನಾಗಿ ಹೊಂದಾಣಿಕೆ ಆಗುತ್ತೆ. ಇದಕ್ಕೆ ಇವಾಗ 1-2 ಚಮಚದಷ್ಟು ಎಣ್ಣೆ. ಇನ್ನೊಂದು ಅಡ್ವಾಂಟೇಜ್ ಏನು ಅಂತ ಅಂದರೆ ಗೋಧಿ ಹಿಟ್ಟಲ್ಲಿ ಎಣ್ಣೆನ ಜಾಸ್ತಿ ಹಿಡ್ಕೊಳ್ಳೋದಿಲ್ಲ. ಮೈದಾ ಹಿಟ್ಟಿಗೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕಾಗತ್ತೆ, ಆದರೆ ಗೋಧಿ ಹಿಟ್ಟಿಗೆ ಆಗಲ್ಲ. ಎಣ್ಣೆ ತುಂಬ ಕಡಿಮೆ ಹಿಡ್ಕೊಳ್ಳುತ್ತೆ. ಇದು ಕಡಿಮೆ ಎಣ್ಣೆಯಲ್ಲಿ ನೀವು ಒಬ್ಬಟ್ಟನ್ನ ಮಾಡ್ಬೋದಾಗಿದೆ. ಈ ರೀತಿ ಚೆನ್ನಾಗಿ ಹಿಟ್ಟನ್ನ ನಾದ್ಕೊಂಡು ಚೆನ್ನಾಗಿ ಕಲಸಿ 1 ಅವರ್ 2 ಅವರ್ ಅಂದರೆ 3 ಅವರ್ ಈ ಥರ ಎಷ್ಟು ಹೆಚ್ಚು ನೆನೆಸ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ಮಿನಿಮಮ್ 1 ಅವರ್ ಆದರೂ ನೆನೆಸಿದ್ರೆ ಚೆನ್ನಾಗಿರುತ್ತೆ. ಒಂದು 1/2 ಅವರ್ ಟು 1 ಅವರ್ ನೆನೆಸಿದ್ರೆ ಚೆನ್ನಾಗಿರುತ್ತೆ. 3 ಅವರ್ಸ್ ನೆನೆಸಿದ್ರೂ ಇನ್ನೂ ಚೆನ್ನಾಗಿರುತ್ತೆ, ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಅಂದರೆ ನೀವು ಅಡುಗೆ ಶುರು ಮಾಡಲಿಕ್ಕೆ ಏನು ಬರ್ತೀರಾ ಫಸ್ಟು ಕೆಲಸನೇ ಹಿಟ್ಟು ಕಲಿಸೋವಂಥದ್ದು ಮಾಡಿಟ್ಬಿಟ್ಟು ಅದಾದಮೇಲೆ ಬೇರೆ ಕೆಲಸ ಮಾಡ್ಕೊಳ್ಳಿ. ಕೊನೆಯಲ್ಲಿ ಹೋಳಿಗೆ ತಟ್ಕೊಳ್ಳಿ, ಆವಾಗ ಚೆನ್ನಾಗಿರುತ್ತೆ. ಇವಾಗ ನಾನಿಲ್ಲಿ ಹಿಟ್ಟನ್ನೆಲ್ಲ ಕಲಸಿಟ್ಟು ಬೇಳೆ ಬೇಯಲಿಕ್ಕೆ ಇಡ್ತಾ ಇದ್ದೀನಿ. ಬೇಳೆ ಚೆನ್ನಾಗಿ 1-2-3 ಸರಿ ತೊಳ್ಕೊಬೇಕು. ಇವಾಗಂತೂ ಕಾಳು ಬೇಳೆನಲ್ಲಿ ಕೂಡ ಕೆಮಿಕಲ್ ಅಂತ ಕಲರ್ ಹಾಕ್ತಾರಂತೆ. ಹೆಸರು ಬೇಳೆಗೆಲ್ಲ ಕಲರ್ ಹಾಕ್ಬಿಟ್ಟು ಯೆಲ್ಲೋ ಕಲರ್ ಎಲ್ಲ ಮಾಡ್ತಾರಂತೆ. ಈ ರೀತಿ ಎಲ್ಲ ಮಸೂರ್ ದಾಲ್ಗೂ ಅಷ್ಟೇ ಕಲರ್ ಎಲ್ಲ ಹಾಕ್ತಾರಂತೆ.
ಈ ಥರ ಎಲ್ಲ ಕೇಳಿಬಿಟ್ಟು ಏನಪ್ಪ ಏನು ತಿನ್ನೋದು ಏನು ಬಿಡೋದು ಅಂತ ಅನಿಸುತ್ತೆ. ಆದಷ್ಟು ಚೆನ್ನಾಗಿ ಒಂದು 2-3 ಸರಿ ತೊಳ್ಕೊಂಡು ಅದಾದಮೇಲೆ ಇದನ್ನು ಬೇಯೋದಕ್ಕೆ ಇಡಬೇಕು. ಬೇಳೆನ ಒಂದು ಚೆನ್ನಾಗೇ ಬೇಯಿಸ್ಕೋಬೇಕು. ಗಟ್ಟಿ ಬೇಯಿಸ್ಕೊಂಡ್ರೆ ಅದು ಬೇಳೆ ಬರುತ್ತೆ. ಇವತ್ತು ನಾನು ಮಿಕ್ಸಿನಲ್ಲಿ ರುಬ್ಕೊಳ್ಳೋರಿಗೆ ಒಳ್ಳೆ ಟಿಪ್ನ ಕೂಡ ಶೇರ್ ಮಾಡ್ತಾಯಿದ್ದೀನಿ. ಅಂದರೆ ಎಲ್ಲರ ಮನೇಲೂ ಗ್ರೈಂಡರ್ ಇರೋದಿಲ್ಲ, ಹಾಗಾಗಿ ಮಿಕ್ಸಿನಲ್ಲಿ ಯಾವ ರೀತಿ ನೈಸಾಗಿ ಚೆನ್ನಾಗಿ ಯಾವುದೇ ರೀತಿ ಕಡಲೆ ಅಂದರೆ ಹುರ್ಗಡ್ಲೆ ಪುಡಿನ ಸೇರಿಸ್ಕೊತಾರೆ ಕೆಲವರು. ಅಂದರೆ ಮಿಕ್ಸಿನಲ್ಲಿ ರುಬ್ಬಬೇಕಿದ್ರೆ ತೆಳುವಾಗುತ್ತೆ ಹಿಟ್ಟು, ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿ ಆಮೇಲೆ ಅದಕ್ಕೆ ಹುರ್ಗಡ್ಲೆ ಪುಡಿನ ಸೇರಿಸ್ಕೊಳ್ಳೋ ಅಂಥದ್ದು, ಈ ರೀತಿ ಎಲ್ಲ ಮಾಡ್ತಾರೆ. ಹಾಗಾಗಿ ಆ ರೀತಿ ಏನು ಸೇರಿಸ್ಕೊಳ್ದೇ ಸುಲಭವಾಗಿ ಹೇಗೆ ಹೂರಣನ ಮಿಕ್ಸಿನಲ್ಲಿ ಕೂಡ ಮಾಡ್ಕೊಳ್ಳೋದು ಅನ್ನೋದನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ನಾನಿಲ್ಲಿ ಚೆನ್ನಾಗಿ ಬೇಳೆನ ತೊಳ್ಕೊಂಬಿಟ್ಟು ನೀರು ಹಾಕ್ಕೊಂಡು ಬೇಳೆ ಬೇಯಲಿಕ್ಕೆ ಇಡ್ತಾಯಿದ್ದೀನಿ. ಇವತ್ತು ಒಬ್ಬಟ್ಟು ಸಾರು ಏನೂ ಮಾಡ್ತಾಯಿಲ್ಲ ನಾನು, ಹೇಗಿದ್ದರೂ ಭಾನುವಾರ ಮಾಡಬೇಕಲ್ವ, ಹಾಗಾಗಿ ಮಾಡ್ತಾಯಿಲ್ಲ ಇವತ್ತು. ಇವಾಗ ಇಲ್ಲಿ ಬೆಲ್ಲನ ನಾನು ಈ ರೀತಿ ತುರ್ಕೊಳ್ತಾ ಇದ್ದೀನಿ. ಯಾಕೆ ಅಂತ ಅಂದರೆ ಈಸಿ ಆಗುತ್ತೆ, ಬೇಗ ಆಗುತ್ತೆ ಅಂತ ಹೇಳಿ ಅಷ್ಟೇ. ಬೆಲ್ಲನ ಕುಟ್ಕೊಂಡು ಹಾಕ್ಕೋಬೋದು, ಅದನ್ನು ಚೆನ್ನಾಗಿ ಕರಗಿಸ್ಕೋಬೇಕು ಅಷ್ಟೇ. ಕರಗಿಸ್ಕೊಂಡು ರುಬ್ಬಿದ್ರೆ ಚೆನ್ನಾಗಿರುತ್ತೆ. ಇನ್ನೂ ಇವತ್ತು RCB ಮ್ಯಾಚ್ ಕೂಡ ಇತ್ತು. ಸ್ವೀಟ್ ಬೇರೆ ಮಾಡ್ತಾಯಿದ್ದೆ, ಎಲ್ಲಿ ಸೋತ್ಬಿಡ್ತಾರೋ ಅಂತ ಸ್ವಲ್ಪ ಭಯ ಆಗಿತ್ತು. ಕೊನೆಗೆ ಗೆದ್ದರು, ಚೆನ್ನಾಗಿತ್ತು ಮ್ಯಾಚು. ಒನ್ ಸೈಡೆಡ್ ಮ್ಯಾಚ್ ಅಂತಲೇ ಹೇಳ್ಬೋದು. ಒಂದು ಸ್ವಲ್ಪ ರೋಚಕ ಇರ್ತಾಯಿತ್ತು ಯಾವಾಗ್ಲೂ, ಆದರೆ ಈ ಸರಿ ಸ್ವಲ್ಪ ಒನ್ ಸೈಡೆಡ್ ಮ್ಯಾಚ್ ಆಡ್ತಾಯಿದ್ದಾರೆ ಅವರು, ವಿನ್ ಆಗೋ ಥರ ಆಡ್ತಾಯಿದ್ದಾರೆ. ಚೆನ್ನಾಗಿತ್ತು. ಇನ್ನು ಈ ಕಡೆ ಬೇಳೆಗೆ ಬಂದರೆ ಬೇಳೆ ಕೂಡ ಬೆಂದಿದೆ. ಬೇಳೆ ಸುತ್ತ ಎಲ್ಲ ಅದು ಒಡ್ಕೊಂಡಿರಬೇಕು, ಅಂದರೆ ಸ್ವಲ್ಪ ಓಪನ್ ಥರ ಆಗುತ್ತೆ. ಆ ರೀತಿ ಆದಾಗ ಬೇಳೆ ಬೆಂದಿದೆ ಅಂತ ಅರ್ಥ. ಸೈಡಲ್ಲೆಲ್ಲ ಕ್ರ್ಯಾಕ್ ಥರ ಬಂದಿರುತ್ತೆ ಎಲ್ಲ ಬೇಳೆನೂ, ಆವಾಗ ಅದು ಬೇಳೆ ಬೆಂದಿದೆ ಕಂಪ್ಲೀಟಾಗಿ ಅಂತ ಅರ್ಥ. ಆವಾಗ ಹಾಗೆ ಬಿಡಬಾರ್ದು ಬಿಸಿ ನೀರು ಜೊತೆ, ಹಾಗೆ ಬಿಟ್ಟರೆ ಇನ್ನೂ ಜಾಸ್ತಿ ಬೆಂದು ತುಂಬ ಮೆತ್ತಗಾಗ್ಬಿಡುತ್ತೆ. ತಕ್ಷಣವೇ ನಾವು ಕ್ರ್ಯಾಕ್ ಏನಾಗಿರುತ್ತೆ ಸೈಡಲ್ಲಿ, ಆವಾಗ ಬೇಳೆ ಬೆಂದಿದೆ ಅಂತ ಅರ್ಥ. ಅದನ್ನು ನಾವು ಸೋಸ್ಕೊಂಡ್ಬಿಡ್ಬೇಕು, ಅಂತ ಅಂದರೆ ಜರಡಿ ಮಾಡ್ಕೋಬೇಕು, ನೀರು ಸಪ್ರೇಟ್ ಮಾಡ್ಕೊಂಬಿಡ್ಬೇಕು. ನೀರು ಸಪ್ರೇಟ್ ಮಾಡಿಕೊಂಡು ಅದಾದಮೇಲೆ ನಾವು ಇದಕ್ಕೆ ತೆಂಗಿನಕಾಯಿ ತುರಿ ಕೂಡ ಸೇರಿಸ್ಕೊಂಡ್ರೆ ಏನಾಗುತ್ತೆ, ಇದು ಹೂರಣ ತುಂಬಾ ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿ ಹೊಂದಾಣಿಕೆ ಆಗುತ್ತೆ ಬರೀ ಬೇಳೆಗಿಂತ. ತೆಂಗಿನಕಾಯಿ ಕೂಡ ಸೇರಿಸ್ಕೊಂಡ್ರೆ, ನಾನಿಲ್ಲಿ ತೆಂಗಿನಕಾಯಿ ಇರಲಿಲ್ಲ, ಹಾಗಾಗಿ ತೆಂಗಿನಕಾಯಿನೇ ಸೇರಿಸ್ಕೊತಾ ಇಲ್ಲ. ಯೂಶ್ವಲಿ ಹಬ್ಬಗಳಲ್ಲಿ ಅಡುಗೆ ಮಾಡುವಾಗ, ಅಂದರೆ ಹೋಳಿಗೆ ಮಾಡುವಾಗ ಒಂದು ತೆಂಗಿನಕಾಯಿ ಅಂತೂ ಸೇರಿಸ್ಕೊಳ್ತೀವಿ. ಈಗ ಇಲ್ಲಿ ಅದೇ ಪಾತ್ರೆನ ನಾನು ಸ್ಟವ್ ಮೇಲೆ ಇಟ್ಟು ಅದಕ್ಕೆ ಏನು ಬೇಳೆನ ನಾವು ಸಪ್ರೇಟ್ ಮಾಡ್ಕೊಂಡಿದ್ವಿ ನೀರಿಂದ, ಆ ಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ. ಬೇಳೆ ಜೊತೆಗೆ ನಾನು ಬೆಲ್ಲ ರೆಡಿ ಮಾಡ್ಕೊಂಡಿದ್ನಲ್ಲ ಅದು, ಮತ್ತು ತೆಂಗಿನಕಾಯಿ ಕೂಡ ಇದ್ರ ಜೊತೆಗೇ ಸೇರಿಸ್ಕೊಂಬಿಟ್ಟು ಚೆನ್ನಾಗಿ ಇದು ಬಾಡಿಸ್ಕೋಬೇಕು, ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಅವಾಗೇನಾಗುತ್ತೆ, ಹೂರಣ ಹಾಳಾಗೋದಿಲ್ಲ. ಹಾಗಾಗಿ ಈ ರೀತಿ ಮಾಡ್ಕೋಬೇಕು. ಇದ್ರ ಜೊತೆಗೆ ಒಂದು ಸ್ವಲ್ಪ ಏಲಕ್ಕಿ, ಒಣಶುಂಠಿ ಕೂಡ ಹಾಕ್ಕೋಬೋದು. ಒಣಶುಂಠಿ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ. ಒಣಶುಂಠಿ ಇರಲಿಲ್ಲ, ಹಾಗಾಗಿ ನಾನು ಏಲಕ್ಕಿ ಮಾತ್ರನೇ ಸೇರಿಸ್ಕೊಂಡಿದ್ದೀನಿ. ಬೆಲ್ಲ ಮತ್ತು ಬೇಳೆ ಮತ್ತು ತೆಂಗಿನಕಾಯಿ ಮತ್ತು ಏಲಕ್ಕಿ ಇಷ್ಟಾದರೂ ಮಿನಿಮಮ್ ಆಗಿ ಇದಕ್ಕೆ ಸೇರಿಸ್ಕೋಬೇಕಾಗಿರೋವಂಥದ್ದು ಹೂರಣಕ್ಕೆ. ಇದನ್ನು ಚೆನ್ನಾಗಿ ಬೆಲ್ಲ ಎಲ್ಲ ಕರಗಿ ನೀರು ಥರ ಆಗಬೇಕು, ಇದು ಒಂಥರ ಗ್ರೇವಿ ಥರ ಆಗಬೇಕು. ಗ್ರೇವಿ ಥರ ಆದಮೇಲೆ ಇದನ್ನು ಬಿಸಿ ಇದ್ದಂಗೆ ರುಬ್ಬಬೇಕು. ಇದನ್ನು ಅವಾಗೇ ಇದು ನೈಸ್ ಆಗುತ್ತೆ. ಮಿಕ್ಸಿನಲ್ಲಿ ರುಬ್ಕೊಳ್ಳೋರಿಗೆ ನಾನು ಹೇಳ್ತಾ ಇರೋದು. ಏನಿದು ನಾವು ಕಂದಿಸ್ಕೊಳ್ಳೋದು ಅಂತ ಹೇಳ್ತಾರೆ ಇದಕ್ಕೆ ನಮ್ಮಮ್ಮ, ಬೇಳೆ ಬೆಲ್ಲ ಎಲ್ಲ ಕಂದಿಸ್ಕೊಳ್ಳೋದು ಅಂತ. ಈ ರೀತಿ ಮಾಡೋದ್ರಿಂದ ಹೂರಣ ಸ್ವಲ್ಪ ಜಾಸ್ತಿ ಟೈಮು ಇರುತ್ತೆ ಕಂದಿಸಿ ಇಟ್ಕೊಳ್ಳೋದ್ರಿಂದ. ಇದನ್ನು ಫ್ರಿಜ್ಜಲ್ಲಿ ಹಾಗೆ ಇಟ್ಕೋಬೋದು, ನೀವು ರುಬ್ದೇನೆ ಹಾಗೆ ಇಟ್ಕೊಂಡು ಮತ್ತು ನೆಕ್ಸ್ಟ್ ಡೇ ನಾವು ಇದನ್ನು ರುಬ್ಕೋಬೋದು. ಅಂದರೆ ಒಂದು ಸ್ವಲ್ಪ ಜಾಸ್ತಿ ಮಾಡಿರ್ತೀರ, ಒಂದು ಅರ್ಧದಷ್ಟು ಹಾಗೆ ಇಟ್ಕೊಂಡು ಒಂದು ಅರ್ಧ ರುಬ್ಕೊಂಡು ಮತ್ತೆ ಕಂದಿಸಿ ಎತ್ತಿಟ್ಕೊಂಡ್ರೆ ನೆಕ್ಸ್ಟ್ ಡೇ ಕೂಡ ಚೆನ್ನಾಗೇ ಇರುತ್ತೆ ಈ ರೀತಿ ಮಾಡೋದ್ರಿಂದ. ಇವಾಗ ಇಲ್ಲಿ ಬಿಸಿ ಇದ್ದಂಗೆ ಸ್ವಲ್ಪ ಗ್ರೇವಿ ಥರ ಇರುತ್ತೆ, ತುಂಬ ತೆಳುವಾಗಿರುತ್ತೆ ಅದು ಬೆಲ್ಲ ಹಾಕಿದಾಗ, ಆದರೆ ಅದು ತೆಳ್ಳಗಾಗಲ್ಲ. ಹೂರಣ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಏನು ಕನ್ಸಿಸ್ಟೆನ್ಸಿ ಇದೆ ಅದೇ ಕನ್ಸಿಸ್ಟೆನ್ಸಿ ಬರುತ್ತೆ. ಬೇಳೆ ಎಷ್ಟು ತೊಗೊಂಡಿರ್ತೀವೋ ಬೆಲ್ಲ ಕೂಡ ಅದೇ ಕ್ವಾಂಟಿಟಿಯಲ್ಲಿ ತೊಗೋಬೇಕು. ಬಿಸಿ ಇದ್ದಂಗೆ ಒಂದು ಸ್ವಲ್ಪನೇ ಹಾಕ್ಕೋಬೇಕು. ಮಿಕ್ಸಿ ಬ್ಲೇಡ್ ಹೈಟಿಗೆ ನಾವು ಬೇಳೆನ ಹಾಕ್ಕೊಂಡು ರುಬ್ಕೋಬೇಕು. ತುಂಬ ನೈಸಾಗಿ ಚೆನ್ನಾಗಿ ಬರುತ್ತೆ. ಈ ಒಂದು ಟಿಪ್ನ ಫಾಲೋ ಮಾಡಿ. ಸ್ವಲ್ಪ ಬಿಸಿ ಇದ್ದಂಗೆ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪನೇ, ತುಂಬ ಹಾಕ್ಕೊಳಕ್ಕೆ ಹೋಗಬಾರ್ದು. ಒಂದು ಸ್ವಲ್ಪ ಬ್ಲೇಡ್ ಹೈಟ್ ಏನಿರುತ್ತೆ ಅಷ್ಟಕ್ಕೆ ಮಾತ್ರನೇ ಹಾಕ್ಕೊಂಡು ರುಬ್ಕೋಬೇಕು. ಯಾವುದೇ ರೀತಿ ನೀರು ಏನು ಸೇರಿಸೋದು ಬೇಡ. ಅದೇ ಗ್ರೇವಿ ಥರ ಆಗಿರುತ್ತೆ. ಬೇಳೆ ಬೆಲ್ಲ ನಾವೇನು ಕಂದಿಸ್ತೀವಲ್ಲ ಅದೇ ಗ್ರೇವಿ ಥರ ಆಗಿರುತ್ತೆ. ತುಂಬ ಚೆನ್ನಾಗಿ ಹೂರಣ ಬರುತ್ತೆ.
ಇವಾಗ ಹೂರಣ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಏನು ಹೋಳಿಗೆಗೆ ಬೇಕಾಗಿರೋವಂಥ ಹೂರಣನ ರೆಡಿ ಮಾಡ್ಕೊಂಡಿದ್ವಿ. ಹಾಗೆಯೇ ಹಿಟ್ಟು ಕೂಡ ಮುಂಚೆನೇ ಕಲಸಿಟ್ಕೊಂಡಿದ್ವಿ. ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಮೈದಾ ಹಿಟ್ಟು ಥರನೇ ಚೆನ್ನಾಗಿ ಬಂದಿತ್ತು. ಹಾಗೆಯೇ ಈ ಹಿಟ್ಟು ಕರೆಕ್ಟಾಗಿತ್ತು, ಆದರೆ ಹೂರಣ ಸ್ವಲ್ಪ ಗಟ್ಟಿಯಾಗಿತ್ತು. ಇದ್ರದ್ದು ಏನಾಗುತ್ತೆ ಅಂತ ನಾನು ಹೇಳ್ತೀನಿ. ಸ್ವೀಟ್ ಕಡಿಮೆ ಆದರೆ ಮಾತ್ರ ಹೂರಣ ಗಟ್ಟಿಯಾಗೋವಂಥದ್ದು. ಅವಾಗ ಏನಾಗುತ್ತೆ, ಹಿಟ್ಟೆಲ್ಲ ಸೈಡಲ್ಲಿ ಉಳ್ಕೊಳುತ್ತೆ, ಹೂರಣ ಮಧ್ಯದಲ್ಲಿ ಉಳ್ಕೊಂಡ್ಬಿಡುತ್ತೆ, ಹೊಂದಾಣಿಕೆ ಆಗೋದಿಲ್ಲ ಹಿಟ್ಟು ಜೊತೆಗೆ. ಹಾಗಾಗಿ ಬೆಲ್ಲ ಒಂದು ಸ್ವಲ್ಪ ಕರೆಕ್ಟಾಗಿ ಹಾಕಿದ್ರೆ ಹೂರಣ ಚೆನ್ನಾಗಿ ಬರುತ್ತೆ. ನೀಟಾಗಿ ಅಳತೆ ನೋಡಿಕೊಂಡು ಬೆಲ್ಲ ಮತ್ತು ಬೇಳೆನ ಸೇರಿಸ್ಕೋಬೇಕು. ಇವಾಗ ಇಲ್ಲಿ ಲಟ್ಟಿಸ್ಕೊಳ್ಳೋಣ ನಾವು ಹೋಳಿಗೆನ. ಚೆನ್ನಾಗಿ ಬರುತ್ತೆ ಹೋಳಿಗೆ, ಮಾತ್ರ ಚೆನ್ನಾಗಿ ಆಗಿತ್ತು. ಅದೇ ಸ್ವೀಟ್ ಒಂಚೂರು ಕಡಿಮೆ ಆಗಿತ್ತಲ್ಲ, ಹಾಗಾಗಿ ಸೈಡ್ಸ್ ಸ್ವಲ್ಪ ಹಿಟ್ಟು ಥರ ಆಗಿತ್ತು. ಅದರ ರುಚಿ ಮಾತ್ರ ಚೆನ್ನಾಗಿತ್ತು. ಎಣ್ಣೆ ಜಾಸ್ತಿ ಹಿಡಿಯೋದಿಲ್ಲ ಇದು, ಎಣ್ಣೆ ಸ್ವಲ್ಪ ಕಡಿಮೆ ಹಿಡಿಯುತ್ತೆ ಮೈದಾ ಹಿಟ್ಟಿಗೆ ಕಂಪೇರ್ ಮಾಡಿದ್ರೆ. ಇವಾಗ ಈ ರೀತಿಯಾಗಿ ಬಿಲ್ಲೆಗಳಾಗಿ ಮಾಡಿಕೊಂಡು ಹೂರಣನ ಮಧ್ಯದಲ್ಲಿ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಸುತ್ತಕೊಂಡು ನಾವು ಹೋಳಿಗೆನ ತಟ್ಕೊಳ್ಳೋ ಅಂಥದ್ದು ರೆಡಿ ಆಗುತ್ತೆ. ಸಖತ್ತಾಗಿರುವಂಥ ಹೋಳಿಗೆ. ನಾನು ಹೆಂಗೆ ಬರುತ್ತೋ ಏನೋ ಗೋಧಿ ಹಿಟ್ಟಲ್ಲಿ ಕಟ್ಟಾಗುತ್ತೆ ಈ ರೀತಿ ಎಲ್ಲ ಅಂದ್ಕೊಂಡಿದ್ದೆ, ಬಟ್ ಆ ಥರ ಏನೂ ಆಗಲಿಲ್ಲ. ಚೆನ್ನಾಗಿಯೇ ಬಂತು. ನಾರ್ಮಲ್ ಹೇಗೆ ಹೋಳಿಗೆ ಮಾಡ್ತೀವಿ ಅದೇ ಥರನೇ ಬಂತು, ಚೆನ್ನಾಗಿತ್ತು, ಇಷ್ಟ ಆಯಿತು. ನಾನು ಯೂಶ್ವಲಿ ಮೈದಾ ಹಿಟ್ಟು ಬಿಟ್ಟು ಹೋಳಿಗೆ ಗೋಧಿ ಹಿಟ್ಟಲ್ಲಿ ಯಾವತ್ತೂ ಟ್ರೈಯೇ ಮಾಡಿರಲಿಲ್ಲ. ಕರ್ಗಡ್ಬು ಮಾಡಿದ್ದೆ ಗೋಧಿ ಹಿಟ್ಟಲ್ಲಿ. ಮೈದಾ ಹಿಟ್ಟು ಬಿಟ್ಟು ಗೋಧಿ ಹಿಟ್ಟಲ್ಲಿ ಕರ್ಗಡ್ಬು ಬಂದರೆ ಇದೇ ಥರನೇ ಹೂರಣ ರೆಡಿ ಮಾಡ್ಕೊಳ್ಳೋದು. ಹಿಟ್ಟನ್ನು ಕಲಿಸ್ಕೊಂಡು ಮಧ್ಯದಲ್ಲಿ ಇಟ್ಟು ಕಡುಬು ಥರ ಮಾಡಿಬಿಟ್ಟು ಅದನ್ನು ಎಣ್ಣೆಯಲ್ಲಿ ಕರಿಯುವಂಥದ್ದು, ಅದನ್ನು ಮಾಡಿದ್ದೆ ಗೋಧಿ ಹಿಟ್ಟಲ್ಲಿ. ಅದು ಕೂಡ ಚೆನ್ನಾಗಿತ್ತು. ಆದರೆ ಹೋಳಿಗೆ ಯಾವತ್ತೂ ಮಾಡಿರಲಿಲ್ಲ. ಹೋಳಿಗೆ ಕೂಡ ಚೆನ್ನಾಗಿ ಬಂತು. ಈ ರೀತಿ ಚೆನ್ನಾಗಿ ಲಟ್ಟಿಸ್ಕೊಂಡು ಹೋಳಿಗೆನ. ಇದು ರೊಟ್ಟಿ ಶೀಟು, ನಮ್ಮ ಮನೇಲಿ ರೊಟ್ಟಿ ಶೀಟ್ ತೊಗೊಂಡಿದ್ನಲ್ಲ, ಆ ಒಂದು ಶೀಟಲ್ಲೇ ಹೋಳಿಗೆ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಹಬ್ಬದ ದಿನಕ್ಕೆ ಬಾಳೆ ಎಲೆ ತರಿಸ್ಕೊಂಡ್ರೆ ಆಯಿತು. ಯೂಶ್ವಲಿ ಬಾಳೆ ಎಲೆಯಲ್ಲಿ ಮಾಡಿದ್ರೆ ಅದು ಫ್ಲೇವರ್ ಚೆನ್ನಾಗಿರುತ್ತೆ, ಒಬ್ಬಟ್ಟು ಫ್ಲೇವರ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಬಾಳೆ ಎಲೆಯಲ್ಲೇ ಮಾಡ್ಕೊತೀನಿ. ನಿಮಗೆ ಕಷ್ಟ ಆಗುತ್ತೆ ಅನ್ನೋ ಈ ರೀತಿ ಶೀಟಲ್ಲಿ ಅಥವಾ ಎಣ್ಣೆದು ಕವರ್ ಬರುತ್ತಲ್ಲ ಅದರಲ್ಲಿ ಎಲ್ಲ ಮಾಡ್ಬೋದು. ಈಸಿಯಾಗಿ ಲಟ್ಟಿಸ್ಕೋಬೋದು ಹೋಳಿಗೆನ. ಇವಾಗ ಈ ಕಡೆ ಹಂಚು ಕೂಡ ಕಾಯ್ದಕ್ಕಿಟ್ಟಿದೆ. ಅದಕ್ಕೆ ಒಂದೊಂದಾಗಿ ಹೋಳಿಗೆನ ಹಾಕ್ಕೊಂಬಿಟ್ಟು ಎರಡು ಕಡೆನೂ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ಸಖತ್ತಾಗಿರುವಂಥ ಒಬ್ಬಟ್ಟು ರೆಡಿ ಆಗುತ್ತೆ. ಈ ಒಂದು ವ್ಲಾಗ್ ಹಬ್ಬದ ದಿನಾನೇ ಬರುತ್ತೆ. ಆದಷ್ಟು ಟ್ರೈ ಮಾಡಿ ಬೆಳಗ್ಗೆ ಬೇಗನೆ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ. ಯಾರಿಗಾದರೂ ಹೆಲ್ಪ್ ಆಗ್ಬೋದು. ನಾನು ಹಿಂದಿನ ದಿನವೇ ಹಾಕಬೇಕಾಗಿತ್ತು, ಹಾಕೋಕ್ಕಾಗಲಿಲ್ಲ, ಕ್ಷಮಿಸಿ. ಈ ಹಬ್ಬಕ್ಕೆ ಆಗದೆ ಇದ್ರೂ ಅಕಸ್ಮಾತಾಗಿ ನೀವು ನೋಡಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ಗೆ ಯೂಸ್ ಆಗುತ್ತೆ. ಯಾವಾಗೂ ವಿಡಿಯೋ ಇರುತ್ತಲ್ವ, ಹಾಗಾಗಿ ಈ ಕಡೆ ಒಂದೊಂದಾಗಿ ಹೋಳಿಗೆನ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ತುಂಬ ಜಾಸ್ತಿ ಏನು ಮಾಡಲಿಲ್ಲ, ಒಂದು 4-5 ಆಗೋಷ್ಟು ಮಾಡಿದೆ ಅಷ್ಟೇ. ಒಂದು ಸ್ವಲ್ಪ ಬೇಳೆ ಹಾಕಿ, ಹೇಗಿದ್ರು ಹಬ್ಬದ ದಿನ ಮಾಡ್ತೀನಲ್ವ, ಹಾಗಾಗಿ ಇವಾಗೂ ತಿಂದರೆ ಅದು ಒಂದು ಸ್ವಲ್ಪ ಸ್ವೀಟ್ ಏನೋ ಒಂಥರ ಸ್ವೀಟ್ ಆಗುತ್ತೆ, ಜಾಸ್ತಿ ಫೀಲ್ ಆಗುತ್ತೆ ಅಂಥೇಳಿ ಒಂದು 2 ಮಾಡಿದ್ದೆ ಅಷ್ಟೇ. ಒಂದು ಟೋಟಲಾಗಿ ಒಂದು 5 ಏನೋ ಆಗಿತ್ತು ಅಷ್ಟೇ, ಒಂದು 5-6 ಆಗಿತ್ತು. RCB ಮ್ಯಾಚ್ ಕೂಡ ಬರ್ತಾಯಿತ್ತಲ್ವ, RCB ಮ್ಯಾಚ್ ನೋಡ್ಕೊಳ್ತಾ ಒಳ್ಳೆ ಸಿಹಿಯಾದ ಒಬ್ಬಟ್ಟನ್ನ ಎಂಜಾಯ್ ಮಾಡಿದ್ರು ಮಕ್ಕಳು ಇವತ್ತು. ಹಾಯ್, ವೆಲ್ಕಮ್ ಬ್ಯಾಕ್ ಅಗೇನ್. ಇವತ್ತು ಶನಿವಾರ, ನಿನ್ನೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೆ, ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ನಮ್ಮ ಕೃಷ್ಣಂಗೆ ಸ್ಕೂಲಲ್ಲಿ ಲಾಸ್ಟ್ PTM ಮತ್ತು ರಿಸಲ್ಟ್ ಡೇ ಇವತ್ತು. ಹೋಗ್ತಿದ್ದೀವಿ ನಾನು ಕೃಷ್ಣನು. ಇವತ್ತಿನ ದಿನ ಹೇಗೆ ಹೋಗುತ್ತೆ, ಇವತ್ತು ರೇಷನ್ ಸ್ವಲ್ಪ ತರೋದಿದೆ, ಎಲ್ಲ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಬ್ಬಕ್ಕೆ ಒಂದಷ್ಟು ರೇಷನ್ ತರೋದಿದೆ. ನಿನ್ನೆ ಹೋಳಿಗೆ ಮಾಡಿದ್ದೆ, ಅದರದ್ದು ರೆಸಿಪಿ ಕೂಡ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ನಾನು ಕೂಡ ಗೋಧಿ ಹಿಟ್ಟಲ್ಲಿ ಹೋಳಿಗೆ ಮಾಡಿದ್ದಂಥದ್ದು. ಚೆನ್ನಾಗಿ ಬಂದಿತ್ತು. ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕಬೇಕಾಗಿತ್ತು, ಅಂದರೆ ಸ್ವೀಟ್ ಒಂಚೂರು ಬೇಕಾಗಿತ್ತು, ಅಷ್ಟು ಬಿಟ್ಟರೆ ಏನೆಲ್ಲ ಚೆನ್ನಾಗಿತ್ತು. ಓಕೆ, ಇವಾಗ ಅರ್ಜೆಂಟಲ್ಲಿದ್ದೀನಿ, ಹೊರಡ್ತೀನಿ. ನೋಡೋಣ ರಿಸಲ್ಟ್ ಏನಾಗಿರುತ್ತೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ರಿಪೋರ್ಟ್ ಕಾರ್ಡ್ ಆಲ್ರೆಡಿ ಬಂದಿದೆ, ಅದನ್ನು ಪ್ರಿಂಟ್ ತೊಗೋಬೇಕಷ್ಟೇ. ಆನ್ಲೈನಲ್ಲಿ ಬಿಟ್ಟಿದ್ದಾರೆ ಆಲ್ರೆಡಿ, ಅದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ. ಬನ್ನಿ ಹೋಗೋಣ. ಚೆನ್ನಾಗಿ ಬಂದಿದೆ. ಕೃಷ್ಣನ ಸ್ಕೂಲ್ಗೆ ಕರ್ಕೊಂಡು ಬಂದೆ. ಯೂಶ್ವಲಿ PTMಗೆ ನಾನೇ ಬರ್ತೀನಿ ಯಾವಾಗೂ. ಅನಿಲ್ ಹೊರಗಡೆ ವೆಯ್ಟ್ ಮಾಡ್ತಾ ಇದ್ದಾರೆ, ನಾನು ಕರ್ಕೊಂಡು ಬಂದಿದ್ದೀನಿ ಕ್ಲಾಸ್ಗೆ. ಮೀಟಿಂಗ್ ಮುಗಿಸ್ಕೊಂಡು ಹೊರಟ್ವಿ. ಒಳ್ಳೆ ಫೀಡ್ಬ್ಯಾಕೆ ಬಂದಿದೆ, ಒಳ್ಳೆ ಚೆನ್ನಾಗಿಯೇ ಮಾರ್ಕ್ಸ್ ಕೂಡ ಚೆನ್ನಾಗಿ ಬಂದಿದೆ, ಏನೂ ತೊಂದರೆ ಇಲ್ಲ. ವೆರಿ ಗುಡ್, ಎಕ್ಸಲೆಂಟ್. ನಿಮ್ಮ ಮಗ ಫುಲ್ಲು ಪಾಸಿಟಿವ್ ಇದು, ಎಲ್ಲದರಲ್ಲೂ ಚೆನ್ನಾಗಿ ಮಾಡ್ತಾನಂತೆ. ಆಮೇಲೆ ಒಳ್ಳೆ ಗುಣ ಅಂತೆ, ತಪ್ಪು ಮಾಡಿದ್ರೆ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತಾನಂತೆ, ಬೇರೆಯವ್ರ ಥರ ಆರ್ಗ್ಯೂ ಮಾಡಲ್ಲ. ಇಲ್ಲ ಹೌದು ನಾನು ಮಾಡಿದೆ ಇದನ್ನ ಅಂತ ಅಕ್ಸೆಪ್ಟ್ ಮಾಡ್ಕೊಂಡು ಸಾರಿ ಕೇಳ್ತಾನೆ. ರಿಸಲ್ಟ್ ಎಲ್ಲ ನೋಡಿಕೊಂಡು PTM ಮುಗಿಸ್ಕೊಂಡು ನಾವು ಇವಾಗ ಹೊರಗಡೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೋಗ್ತಾಯಿದ್ವಿ. ಮನೇಲಿ ಆಲ್ರೆಡಿ ಅವಲಕ್ಕಿ ಮಾಡಿದ್ದೆ ನಾನು, ನನಗೆ ತಿನ್ನೋಕ್ಕೆ ಟೈಮ್ ಆಗಲಿಲ್ಲ, ಮುಗ್ದೋಗ್ಬಿಡುತ್ತೆ ಮೀಟಿಂಗು ಅಂತ ಹೇಳಿ ನಾನು ಕೃಷ್ಣ ಇಬ್ಬರು ಬೇಗನೆ ಹೊರಟ್ವಿ. ಅಷ್ಟರಲ್ಲಿ ಅನಿಲ್ ಕೂಡ
ಇದರಿಂದ ಜಿಮ್ಮಿಂದ ಬರ್ತಾಯಿದ್ರು. ಆಮೇಲೆ ಸರಿ ನಾನು ಹಿಂಗೆ ಬರ್ತೀನಿ ಬಾ ಅಂತ ಹೇಳಿ ಹಾಗೆ ಕರ್ಕೊಂಡು ಬಂದರು. ಸ್ಕೂಲ್ ಹತ್ರ ಹೋದ್ವಿ. ಸ್ಕೂಲ್ ಮೀಟಿಂಗ್ ಮುಗಿಸ್ಕೊಂಡು ಆಮೇಲೆ ಡಿಮಾರ್ಟ್ಗೆ ಹೋಗ್ಬಿಡೋಣ, ಇವಾಗ ಮನೆಗೆ ಹೋದರೆ ಮತ್ತೆ ಲೇಟ್ ಆಗುತ್ತೆ. ಡಿಮಾರ್ಟಲ್ಲಿ ಕೂಡ ಜನ ಜಾಸ್ತಿ ಆಗಿಬಿಡ್ತಾರೆ, ಆಮೇಲೆ ನಾಳೆ ಹಬ್ಬ ಅಲ್ವಾ, ಹಾಗಾಗಿ ಅಂತ ಹೇಳಿ ಬೆಳಗ್ಗೆ 10:30 ಅಷ್ಟೊತ್ತಿಗೆ ನಾವು ಡಿಮಾರ್ಟ್ಗೆ ಹೋಗ್ಬಿಟ್ವಿ. ಹಾಗಾಗಿ ಹೊರಗಡೆನೇ ಇಡ್ಲಿ ತಿಂದ್ಕೊಂಡು ಡಿಮಾರ್ಟ್ಗೆ ಹೋಗಿ ಏನೇನು ಬೇಕು ರೇಷನ್ ಎಲ್ಲ ತೊಗೊಂಡು ಮನೆಗೆ ಬಂದ್ವಿ. ಇಲ್ಲಿ ಡಿಮಾರ್ಟಲ್ಲಿ ಏನಂತಂದರೆ ರೇಷನ್ ತೊಗೊಳ್ತೀವಲ್ಲ, ಅಲ್ಲಿ ಏನು ವೀಡಿಯೋ ಮಾಡೋದಕ್ಕೆ ಬಿಡೋಲ್ಲ, ಮೇಲ್ಗಡೆ ಹೋಗಿ ವೀಡಿಯೋ ಮಾಡ್ಕೋಬೇಕು. ನಾವು ಮೇಲ್ಗಡೆ ಹೋಗಲೇ ಇಲ್ಲ ಹೇಳಬೇಕಂದ್ರೆ. ಇಲ್ಲೇ ಕೆಳಗಡೆ ರೇಷನ್ ಮಾತ್ರ ತೊಗೊಂಡ್ವಿ, ಮೇಲ್ಗಡೆ ಎಲ್ಲೂ ಹೋಗಲಿಲ್ಲ. ಬರ್ತಾ ಒಂದೊಂದು ಎಳ್ನೀರು ಕುಡ್ಕೊಂಡು ಬಂದ್ವಿ. ಈ ಟೈಮಲ್ಲಿ ಎಳ್ನೀರು ಕುಡಿದ್ರೆ ಒಂಥರ ಚೆನ್ನಾಗಿರುತ್ತೆ. ಸಮ್ಮರಲ್ಲಿ ಬಿಸಿಲು ಬೇರೆ ಜಾಸ್ತಿ ಇತ್ತು, ಸೆಕೆ ಆಗ್ತಾಯಿತ್ತು, ಎಳ್ನೀರು ಕುಡಿಬೇಕಂತ ಅನ್ನಿಸ್ತಾಯಿತ್ತು. ಒಳ್ಳೆ ಎಳ್ನೀರು ಸಿಕ್ತು. JP ನಗರ್ 8th ಫೇಸಲ್ಲಿ ಕುಡ್ಕೊಂಡು ಮನೆಗೆ ಬಂದ್ವಿ. ಇವಾಗ ರೇಷನ್ ತೊಗೊಂಡು ಬಂದ್ವಿ. ತುಂಬ ಬಿಸಿಲು ಒಂಥರ ಸೆಕೆ ಅಂದರೆ ಫುಲ್ಲು ಟಯರ್ಡ್ ಆಗೋಯ್ತು. ಹೊರಗಡೆ ಹೋಗ್ಬಂದ್ವಿ. ಬಿಡಪ್ಪ ಇವಾಗೆ ಅಲ್ಲಿಟ್ಕೊಂಡು ತೆಂಗಿನಕಾಯಿ ಡಿಮಾರ್ಟಲ್ಲೇ ತೊಗೊಂಡ್ಬಂದ್ವಿ. 33 ರೂಪೀಸು, ಹೊರಗಡೆ 40 ರೂಪೀಸು ಇದೆ ಸೈಜ್ ತೆಂಗಿನಕಾಯಿಗೆ. ಅದಕ್ಕೆ ಅಲ್ಲೇ ತೊಗೊಂಡು ಬಂದ್ವಿ. ಒಂದು ಇದು ಸೇಮ್ ಆನ್ಲೈನ್ ಸಿಕ್ಕಿದ್ದು ಓಟ್ಸು ನಮ್ಮ ಕೃಷ್ಣಂಗೆ ಡಯೆಟ್ ಅಂತ. ಇದು ಕುಲ್ಫಿ ಮಾಡೋಣ ಅಂತ ತೊಗೊಂಡ್ಬಂದಿದ್ವಿ. ಕುಲ್ಫಿ ಐಸ್ ಕ್ರೀಮ್, ರೈಸ್ ಕ್ಯಾಂಡಿ, ಮ್ಯಾಂಗೋ ಮಾಡಬೇಕಂತೆ. ವಾಟರ್ ಮೆಲನ್ನು ಮ್ಯಾಂಗೋ ಎಲ್ಲ ಮಾಡಬೇಕು. ವಾಟರ್ ಮೆಲನ್ ರಸ ಕೆಳಗಡೆ, ಮ್ಯಾಂಗೋ ರಸ ಮೇಲೆ, ಆ ಥರ ಮಾಡಿ ಚೆನ್ನಾಗಿತ್ತು. ಮಿಕ್ಸ್ ರೈನ್ಬೋ ಕಲರ್ ಮಾಡೋದು. ಕಾಳುಗಳೆಲ್ಲ ಈ ಕಡೆ ಚಿರಿ ಆ ಬ್ಯಾಗ್ ಹೇಳಿ ಈ ಕಡೆ ಅಂತ. ಇದ್ರಲ್ಲಿ ಹೈಯೆಸ್ಟ್ ಸಾಮಾನಿದೆ. ಅವಲಕ್ಕಿ ಮತ್ತು ಇದು ರವೆ, ಅವಲಕ್ಕಿ, ಬೆಲ್ಲ, ಕಾಳು ತಗೊಂಡು, ಇದು ಧನಿಯಾ ಬೀಜ, ಧನಿಯಾ ಪುಡಿ, ಇದು ತೊಗರಿಬೇಳೆ, ಇದು ಅವಲಕ್ಕಿ. ಇಲ್ಲ ಇದು ಗೋಧಿ ಅವಲಕ್ಕಿ, ಇದು ನಂದಿನಿ ತುಪ್ಪ, ಕಡಲೆ ಬೀಜ ತಂದಿದ್ದೀವಿ. ಒಂದು 10 kg ಕಡಲೆ ಬೀಜ ತಂದಿದ್ದೀವಿ. ಇದ್ರ ಜೊತೆಗೆ ಒಂದು 5 kg ಒಣಕೊಬ್ಬರಿ ತೊಗೊಂಡು ಎಣ್ಣೆ ಗಾಣಕ್ಕೆ ಹಾಕಿಸ್ಬೇಕು ಈ ಸರಿ. ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವ್ಲಾಗ್. ಇದರೊಟ್ಟಿಗೆ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಹಬ್ಬದ ದಿನ ಈ ವ್ಲಾಗ್ ಬರುತ್ತೆ, ಹಾಗಾಗಿ ಯುಗಾದಿ ಹಬ್ಬದ ಶುಭಾಶಯಗಳು ನಿಮ್ಮೆಲ್ಲರಿಗೂ. ಬೇವು ಬೆಲ್ಲ ತಿಂದು ಎಲ್ಲರೂ ಕಷ್ಟ ಸುಖನ ಸಮಾನವಾಗಿ ತಗೊಂಡು ಹೋಗುವಂಥ ಶಕ್ತಿ ಎಲ್ಲರಿಗೂ ಕೊಡಲಿ ಅಂತ ಕೇಳ್ಕೊಳ್ತಾ ನಾನಿನ್ನು ಬರಲ್ಲ, ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮಗೆ ಮತ್ತೆ ಸಿಗುವಂಥದ್ದು ಹೊಸ ವರ್ಷದ ಹಬ್ಬದ ವಿಡಿಯೋದ ಒಟ್ಟಿಗೆ, ಅಂದರೆ ನಮ್ಮ ಹೊಸ ವರ್ಷದ ಹಬ್ಬದ ವಿಡಿಯೋ ಒಟ್ಟಿಗೆ ಸಿಗ್ತೀನಿ. ಬರಲ್ಲ, ಬಾಯ್. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.